ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಮತ್ತು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿದರು. ಈ ಸಮಯದಲ್ಲಿ ಬಿಜೆಪಿ ಸದಸ್ಯರು, ಕಾರ್ಯಕರ್ತರು, ಸದಸ್ಯರು ಉಪಸ್ಥಿತರಿದ್ದರು. ಬಸವರಾಜ್ ನವಲಗುಂದ್, NKS TV4 ನ್ಯೂಸ್, ಶಿರಹಟ್ಟಿ. ವಸ್ತುಗಳನ್ನ ನಮ್ಮ ಬದುಕನ್ನ ದುಬಾರಿ ಯಾಕೆ ಮಾಡಿದ್ದೀಯ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಗೆ 2,000 ಕೊಡ್ತೀವಲ್ಲ ಅಂತಾರ. ಏನ್ ಮಾಡ್ತೀರಾ ನೀವು? ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಪ್ರತಿ ತಿಂಗಳು 2,000 ಕೊಡ್ತೀವಲ್ಲ, ಮತ್ತೆ ಪ್ರಶ್ನೆ ಮಾಡಿ ನೀವು. ನಿಮಗೆ ಉಚಿತ ಅಡ್ಡಾಡಕ್ಕೆ ಬಸ್ ಕೊಟ್ಟಿದೀವಲ್ಲ ಮಹಿಳೆಯರಿಗೆ, ಇನ್ನೂ ಏನು ಕೊಡ್ಬೇಕು? ಮತ್ತು ಆ ಕೊರತೆಯನ್ನು ಹೇಗೆ ನೀಗಿಸ್ಬೇಕು? ಇವು ಎಲ್ಲವನ್ನು ನಿಮ್ಮ ತಲೆಗೆ ಕಟ್ತಾನ ನಮ್ಮ ಪುಣ್ಯಾತ್ಮ. ಅದಕ್ಕೆ ನಾವು ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡುವಾಗ ಎಚ್ಚರದಿಂದ ಇರದೇ ಇದ್ರೆ ಇಂಥ ದುರಾಡಳಿತವನ್ನು ನಾವು ನಿತ್ಯ ನೋಡ್ಬೇಕಾಗತಿ. ಈ ದುರಾಡಳಿತ ಅಂತ್ಯ ಕಾಣಬೇಕು. ಬಂಧುಗಳೇ, ದೇಶದಲ್ಲಿ ಆಡಳಿತವನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ದೇಶಕ್ಕೆ ಅಂಟಿರ್ತಕ್ಕಂಥ ಹಲವಾರು ಅನಿಷ್ಟಗಳನ್ನ ಬೆಣ್ಣೆಯಲ್ಲಿಯ ಕೂದಲು ತೆಗೆದಂತೆ ತೆಗೆದು ಹಾಕ್ತಿರುವ ನರೇಂದ್ರ ಮೋದಿಯವರ ಬಲಪಡಿಸಬೇಕು ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಈ ಅನಿಷ್ಟ ಸರ್ಕಾರವನ್ನು ನಾವು ಎಷ್ಟು ಬೇಗ ಕಿತ್ತೊಗೆಯುತ್ತೇವೆಯೋ ಅಷ್ಟು ಬೇಗ ನಮ್ಮ ಬದುಕು ಸುಧಾರಿಸುವುದಿಲ್ಲ. ನಮ್ಮ ಬದುಕು ಸುಧಾರಿಸಬೇಕು, ನಮ್ಮ ಬದುಕು ಎತ್ತರ ಮಟ್ಟಕ್ಕೆ ಹೋಗಬೇಕು ಅಂದರೆ ಆದಷ್ಟು ಬೇಗ ಈ ಸರ್ಕಾರವನ್ನು ತೊಲಗಿಸುವಂಥ ಪ್ರಯತ್ನ ನಾವು ನೀವೆಲ್ಲ ನಿರಂತರ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಶಿರಹಟ್ಟಿ ಮಂಡಲ ವತಿಯಿಂದ ಇವತ್ತ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಪ್ರತಿಯೊಂದರ ಬೆಲೆಯನ್ನು ಏರಿಕೆಯನ್ನು ಮಾಡ್ತಾ ಇದೆ. ಅದರ ವಿರುದ್ಧ ರಾಜ್ಯದ ಪ್ರತಿ ಮಂಡಲದಲ್ಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷದಿಂದ ಪ್ರತಿ ಮಂಡಲದಲ್ಲೂ ಕೂಡ ಹೋರಾಟದ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತ ಶಿರಹಟ್ಟಿ ನಗರದಲ್ಲಿ ಹನುಮಂತೇವರ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿವರೆಗೆ ನಾವು ಬೃಹತ್ ಪ್ರತಿಭಟನೆಯಲ್ಲಿ ನಿರ್ಣಯ, ನಿಮಗೊಂದು ನ್ಯಾಯ, ನಮ್ಮ ಶಾಸಕರಿಗೆ ಒಂದು ನ್ಯಾಯನ? ಯೋಟೆ ಖಾದರ್ ಸಾಹೇಬ್ರೆ, ನೀವು ಕೊಟ್ಟಂತ ನಿರ್ಣಯ ಸರಿ ಇಲ್ಲ. ಮುಂದಿನ ದಿನಮಾನದಲ್ಲಿ ನೀವು ಬಹುಶಃ ನೀವೇನಾರ ಮಂತ್ರಿ ಆಗ್ಬೇಕಂತ ಕನಸ್ಕೊಂಡಿದ್ದನ್ನು ತಗೊಂಡಿರ್ಬೇಕು. ಆದ್ರೆ ಇದು ನಿಮ್ಗೆ ಗೌರವ ತರುವುದಿಲ್ಲ, ನಿಮಗವ್ರು ಮಂತ್ರಿನೂ ಮಾಡುವುದಿಲ್ಲ. ನಿಮ್ಮ ಸಭಾಧ್ಯಕ್ಷರಾದಂತ ನಿರ್ಣಯ ಏನಂದ್ರೆ ನೀವು ಎರಡು ಅಪೋಸಿಷನ್ ಪಾರ್ಟಿಗಾಗಿರ್ಬೋದು, ಇವತ್ತು ಸರ್ಕಾರದಲ್ಲಿ ಇರುವಂತಹ ಪಾರ್ಟಿಗೆ ಇಬ್ಬರಿಗೂ ಸಹಿತ ಸಮನಾಗಿ ನೋಡಬೇಕು. ಆದ್ರೆ ನೀವು ಮಾಡಿದಂತ ನಿರ್ಣಯ ತಪ್ಪು ನಿರ್ಣಯ ಆಗಿದೆ. ಆದಷ್ಟು ಬೇಗನೆ ಅದನ್ನು ಹಿಂತಗೋಬೇಕು. ನನಗೆ ಧೈರ್ಯ ಐತಿ, ನನ್ನ ತಾಕತ್ತು ಐತಂದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ತಾಕತ್ತು ಏನಿದೆ ಅನ್ನೋದು ಈ ರಾಜ್ಯದ ಜನತೆ ನಿಮ್ಮ ಮಂಗಳೂರು ಕ್ಷೇತ್ರದಲ್ಲಿ ತೋರಿಸ್ಕೊಡ್ತಾರೆ ಅನ್ನೋ ನೆನಪಿರ್ಲಿ ನಿಮಗೆ. ಅದಕ್ಕೆ ಗೌರವಯುತವಾಗಿ ಅದನ್ನ ವಾಪಸ್ ತಕ್ಕೋಬೇಕು. ಮತ್ತು ಈ ರಾಜ್ಯದ ಜನತೆಗೆ ಏನು ಏನು ಅಪೋಸಿಷನ್ ಪಾರ್ಟಿಯವರು, ವಿರೋಧ ಪಕ್ಷದವರು ಹೋರಾಟ ಮಾಡ್ತಾರ, ಅದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು. ಅವತ್ತಿನ ದಿನ ನಿಮಗೆ ಅಷ್ಟು ಅಗೌರವ ತೋರಿದ್ರೆ ನೀವು ಅವತ್ತು ಅಡ್ಜಸ್ಟ್ ಮಾಡಬಹುದಿತ್ತು, ನಮ್ಮೆಲ್ಲರನ್ನ ಕರೆಸಿ ಮಾತಾಡಬಹುದಿತ್ತು. ಅದನ್ನ ಯಾವುದು ಕೆಲಸ ಮಾಡಲಿಲ್ಲ. ನಿಮಗೆ ಮುಖ್ಯವಾಗಿದ್ದು ಬಿಲ್ಲುಗಳು. ನಾವು ಬಿಲ್ಲುಗಳು ವಿರೋಧಿ ಅಲ್ಲ. ತಾವೇನು ಮುಸ್ಲಿಮರಾಗಿ ಧರ್ಮ ಆಧಾರಿತ ಒಂದು ರಿಸರ್ವೇಶನ್ ಕೊಟ್ಟಿದ್ವಿ, ಅದನ್ನ ಅಲ್ಪಸಂಖ್ಯಾತರಿಗೆ ಕೊಡಂತ ಕೇಳಕತ್ತೀವಿ ನಾವು. ಅಲ್ಪಸಂಖ್ಯಾತರಿಗೆ ಕೊಡಿ. ಅಲ್ಪಸಂಖ್ಯಾತರು ಜೈನರು ಬರ್ತಾರ, ಕ್ರೈಸ್ತರು ಬರ್ತಾರ, ಬೇರೆ ಬೇರೆ ಎಲ್ಲರೂ ಸಹಿತ ಬರ್ತಾರ, ಅದನ್ನು ಕೊಡಿ. ಧರ್ಮದ ಆಧಾರಿತ ಯಾವುದೇ ತರ ಮೀಸಲಾತಿ ಬೇಡ. ಇದನ್ನ ಇಡೀ ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನ ವಿರೋಧಿಯಾದಂತ ಒಂದು ಚಟುವಟಿಕೆಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಮುಂದೆ ಬರುವಂತ ದಿನದಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಮುಂದೆ ಬರುವಂತ ದಿನದಲ್ಲಿ ನಮ್ಮ ಹೋರಾಟದಲ್ಲಿ ಮಹಿಳೆಯರನ್ನ ಕರ್ಕೊಂಡು ನಿಮಗೆ ಧಿಕ್ಕಾರ ಹಾಕಿಸ್ತೀವಿ. ನೆನಪಿರ್ಲಿ, ಇನ್ನೂ ಈಗೇನು ನಮಗೆ
ಗೃಹಲಕ್ಷ್ಮಿ ಬರಬೇಕು, ಮುಂದಿನ ತಿಂಗಳದೊಳಗೆ ಏನಾದ್ರು ನೀವು 4-5 ತಿಂಗಳ ಹಾಕಿಲ್ಲ ಅಂದ್ರೆ ಎಲ್ಲಾ ತಾಯಂದ್ರು ಕರ್ಕೊಂಡ್ ಬಂದು ಹೋರಾಟ ಮಾಡ್ತೀವಿ, ನೆನಪಿರ್ಲಿ. ಸರ್ಕಾರ ನಡೆಸಿರೋರು ನಿಮಗೆ. ಹಾಗಾಗಿ ಈ ರಾಜ್ಯದ ಜನಕ್ಕೆ ನೀವೇನು ಬೆಲೆ ಏರಿಕೆಯನ್ನು ಹಾಕಿದ್ದೀರಿ ಅದನ್ನ ಹಿಂದಕ್ಕೆ ತಗೊಂಡು ಈ ಜನತೆಯನ್ನ ಸಂರಕ್ಷಣೆ ಮಾಡ್ರಿ, ಜನತೆಗೆ ಕಂಗಾಲ್ಗಡಿಸ್ಬೇಡ್ರಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಮೊನ್ನೆ ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಆತ್ಮಹತ್ಯೆ ಮಾಡಿಕೊಂಡಂತ ವಿನಯ್ ಅವರು ಒಬ್ಬ ಶಾಸಕರಿಗೆ ಅವರು ಮೆಸೇಜ್ ಹಾಕಿಲ್ಲ ಅನ್ಸುತ್ತೆ. ಏನಂತ ಮೆಸೇಜ್ ಹಾಕಿದ್ದಾರೆ ಅಂದ್ರೆ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಒಂದು ಮೆಸೇಜ್ ಅನ್ನ ಹಾಕಿದ್ರೆ ಅವನಿಗೆ ಏನ್ ನ್ಯಾಯ ಕೊಟ್ಟಾರಂದ್ರೆ ಸಾವಿನ ಒಂದು ನ್ಯಾಯನ ಒದಗಿಸಿದ್ದಾರೆ.